ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಇವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಗಣೇಶ ಹಬ್ಬಕ್ಕೆ. ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇವಾಗ ನಾನಿಲ್ಲಿ 2 ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ 1 ಬಟ್ಲು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾವು ಉಪ್ಪನ್ನು ಹಾಕ್ತಾ ಇದ್ದೀವಿ, ನೀವು ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ 1 ಚಮಚ ಎಣ್ಣೆನ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಹದ ಬರಬೇಕು, ಈ ಥರನೇ ಕಲಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಒಂದು ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಇರಬೇಕು. ಇದನ್ನು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಅಲ್ಲಿವರೆಗೂ ನಾವು ಇದರಲ್ಲಿ ಹಾಕುವಂಥ ಹೂರಣನ ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಹೂರಣಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಕೊಬ್ಬರಿ ಗುಂಡನ್ನು ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ಪುಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ತುರ್ಕೋಬಹುದು. ನಾನು ಮಿಕ್ಸಿ ಜಾರಲ್ಲೇ ಹಾಕೋತಾ ಇದ್ದೀನಿ. ಹಾಗೆ 2 ಏಲಕ್ಕಿ ಕೂಡ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಕೊಬ್ಬರಿ ಮತ್ತು ಏಲಕ್ಕಿ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಇಲ್ಲಿ ನಾನು ಒಂದು ಸ್ವಲ್ಪ ಪುಟಾಣಿ, ಹುರುಗಡ್ಲೆ ಅಂತ ಕೂಡ ಕರೀತಾರೆ. ಆಮೇಲೆ ಮತ್ತೆ ನಾನು ಒಂದು 4-5 ಚಮಚ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಹುರಿದುಕೊಳ್ಬೇಕು. ಹುರ್ಕೊಂಡು ಅದನ್ನು ಕೂಡ ಈ ಪುಟಾಣಿ ಒಳಗಡೆನೆ ಹಾಕಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ. ಸಾರಿ, ಹೇಳೋಕ್ಕೆ ಮರೆತು ಹೋಯಿತು, ಇದರಲ್ಲೇ ನಾವು ಬೆಲ್ಲನ ಹಾಕೋಬೇಕು. ನಾನು 1 ಬಟ್ಟಲು ಫುಲ್ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು. ಆದರೆ ಇದೇ ತುಂಬ ಆಯಿತು ಅಂತ ನನಗನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದನ್ನು ನಾವು ಈ ಕೊಬ್ಬರಿಗೆನೆ ಹಾಕೋತಾ ಇದ್ದೀನಿ. ಇದರಲ್ಲಿ ನೋಡಿ, ಇಷ್ಟು ನಾನು ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ. ಶೇಂಗಾ ಕೂಡ ಹುರಿದು ಬಿಟ್ಟು ಕುಟ್ಕೊಂಡಿರೋದು. ಇದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಇದನ್ನು ತುಂಬಾ ಈಸಿ ಮಾಡೋದು. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇದನ್ನು ನೀವು ಗಣೇಶ ಹಬ್ಬಕ್ಕೆ ಮಾಡ್ಕೋಬಹುದು. ಇವಾಗಂತೂ ಗಣೇಶ ಹಬ್ಬ ಇನ್ನೊಂದು ಸ್ವಲ್ಪ ದಿನನೇ ಇದೆ. ಆವಾಗ ನೀವು ಇದನ್ನು ಮಾಡಿ ಇಟ್ಕೋಬಹುದು. ಈ ಥರ ಮಾಡಿದರೆ ನೀವು ಇದನ್ನು 1 ತಿಂಗಳವರೆಗೂ ಕೂಡ ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು ಫ್ರೆಂಡ್ಸ್. ಆಮೇಲೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ನೀವು ಇದಕ್ಕೆ ಗಸಗಸೆ ಕೂಡ ಹಾಕೋಬಹುದು. ನಾನಿಲ್ಲಿ ಹಾಕೊಂಡಿಲ್ಲ. ಇವಾಗ ನಮ್ಮ ಹಿಟ್ಟು ಕೂಡ ನೆಂದಿದೆ ಚೆನ್ನಾಗಿ. ನಾನು ಈ ಥರ ಉಳ್ಳೆಗಳನ್ನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಲಟ್ಟಿಸ್ಬೇಕು. ನೋಡಿ, ಈ ಥರ ನಾನು ಪುಡಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಕರ್ಜಿಕಾಯಿ ಮಾಡುವಂಥ ಡಬ್ಬ, ಅದಕ್ಕೆ ನಾನು ಈ ಥರ ಎಣ್ಣೆನ ಸವರ್ಕೋತಾ ಇದ್ದೀನಿ. ಸವರ್ಕೊಂಡ್ಬಿಟ್ಟು ಈ ಥರ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕೊಂಡ್ಬಿಟ್ಟು ಇದನ್ನು ಇವಾಗ ಇದರಲ್ಲಿ ಹೂರಣನ ಹಾಕೋಬೇಕು. ನೋಡಿ, ಈ ಥರ ಹಾಕೊಂಡ್ಬಿಟ್ಟು ಇಲ್ಲಿ 1.5 ಸ್ಪೂನು ಹಾಕೊಂಡಿದ್ದೀನಿ ನಾನಿಲ್ಲಿ. ಹಾಕೊಂಡ್ಬಿಟ್ಟು ಈ ಥರ ಮಡಚಬೇಕು. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು. ನೋಡಿ, ಇವಾಗ ಈ ಥರ ಬಂದಿದೆ. ಇವಾಗ ಸುತ್ತ ಇರೋ ಇದೆಲ್ಲ ಅದನ್ನು ಹಿಟ್ಟು ಎಕ್ಸ್ಟ್ರಾ ನಾವು ಅದನ್ನು ತೆಗೆದುಕೊಳ್ಬೇಕು. ನೋಡಿ, ಇವಾಗ ಈ ಥರ ಬಂದಿದೆ. ಈ ಥರ ಬಂದಿದೆ. ಇವಾಗ ನಾನಿಲ್ಲಿ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಚಿಕ್ಕದು. ಹಿಂಗೆ ಈ ಥರ ಹಾಕಿ ಇದಕ್ಕೆ ನೀವು ಸುತ್ತ ಈ ಥರ ನೀರು ಕೂಡ ಹಚ್ಕೋಬಹುದು. ನೋಡಿ, ಈ ಥರ ನೀರು ಹಚ್ಕೊಂಡ್ಬಿಟ್ಟು ಇವಾಗ ಇದನ್ನು ಪ್ರೆಸ್ ಮಾಡಬೇಕು. ನಿಂದ್ರಾಗೆ ಚೆಂದ ಬರ್ತಾವೆ. ನೋಡಿ, ಈ ಥರ ಬಂದಿದೆ. ಇವಾಗ ಇಲ್ಲಿ ಸುತ್ತ ಇರುತ್ತಲ್ವಾ ಎಕ್ಸ್ಟ್ರಾ, ನಾವು ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೀವಿ. ಇವಾಗ ನೋಡಿ,
ಈ ಥರ ಕಾಣಿಸ್ತಿದೆ. ನಿಮ್ಮ ಹತ್ರ ಯಾವ ಥರ ಶೇಪ್ ಇರುತ್ತೋ ಆ ಥರ ನೀವು ಮಾಡ್ಕೋಬೋದು. ಮತ್ತು ಇದು ಹೂರ್ಣ ಇರುತ್ತಲ್ವಾ, ಇದರಿಂದ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಎಳ್ಳನ್ನು ಹಾಕಿಬಿಟ್ಟು ಆವಾಗ ನೀವು ಇದರಿಂದ ಕರ್ದಂಟು ಕೂಡ ನೀವು ಮಾಡ್ಕೋಬಹುದು. ಇದೇ ಸೇಮೇನೆ, ಆವಾಗ ಉಂಡೆ ಆಗುತ್ತೆ ಅಷ್ಟೇ. ಇವಾಗ ಎಲ್ಲ ಕರ್ಜಿಕಾಯಿಗಳನ್ನು ಇದೇ ಥರ ಮಾಡ್ಕೋಬೇಕು ಅಷ್ಟೇ. ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ. ಇವಾಗ ನಮ್ಮ ಇಲ್ಲಿ ಕರ್ಜಿಕಾಯಿ ಕೂಡ ರೆಡಿ ಆಗಿದೆ. ಇವಾಗ ಒಂದೊಂದೇ ಆಗಿ ಇದರಲ್ಲಿ ನಾವು ಬಿಟ್ಕೊಳ್ಳೋಣ. ಇಲ್ಲಿ ನೋಡಿ ನಾನಿಲ್ಲಿ 4 ಬಿಟ್ಟಿದ್ದೀನಿ. ಮೀಡಿಯಂ ಉರಿಯಲ್ಲಿ ನಾವು ಇದನ್ನು ಕರೆದುಕೊಳ್ಬೇಕು. ಇವಾಗ ನೋಡಿ ಒಂದೊಂದೇ ಆಗಿ ಮೇಲೆ ಬರ್ತಾ ಇದೆ. ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿ. ಹೊಸ ಹೊಸ ರೆಸಿಪಿಗಳನ್ನು ನಾನು ತೋರಿಸ್ತಾ ಇರ್ತೀನಿ. ನೀವು ಕೂಡ ಮಾಡ್ಕೊಳ್ಳಿ ಮತ್ತು ತಿನ್ಕೊಳ್ಳಿ. ತುಂಬ ಚೆನ್ನಾಗಿರುವಂಥದ್ದು, ಹೆಲ್ದಿಯಾಗಿರುವಂಥದ್ದು, ದೇವರ ನೈವೇದ್ಯಕ್ಕೆ ಕೂಡ ಇದನ್ನು ನೀವು ಇಡಬಹುದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲನೂ ಮೇಲೆ ಬಂತು. ಆಮೇಲೆ ನಾನು ಈ ಕಡೆ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಕಲರ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ತೆಗೆದುಕೊಳ್ಬೇಕು. ಮತ್ತು ಎಲ್ಲ ಕೂಡ ಅದೇ ಥರ ನಾವು ಕರೆದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಈ ಗೌರಿ ಗಣೇಶ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಸುಲಭ. ಆಮೇಲೆ ಇದನ್ನು ನಾನು ಇವಾಗ ಮುರಿದು ಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೀವೇ ನೋಡಬಹುದು. ನೋಡಿ ಈ ಥರ ಬರುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.